ಪಂಚಾಯತಿ ವತಿಯಿಂದ ಬಿಟ್ಟಿದ್ರು. ಅದು 350 ಫೂಟಿಗೆ ಬೋರ್ವೆಲ್ ಕೆಳಗೆ ಹೋಗಲಿಲ್ಲ ಅಂತ ಹೇಳಿದರು. ಅದಕ್ಕೆ ನಾವು KRS ಪಾರ್ಟಿ ವತಿಯಿಂದ ಒಂದು ಬೋರ್ವೆಲ್ ತೆಗೆದುಕೊಂಡು ಬಂದು ಇಲ್ಲಿ ನಾವು ಈ ಹುಲಿಗಳಿಗೆ ಬಿಡ್ತಾ ಇದ್ದೀವಿ. ಈಗ ಎಲ್ಲರಿಗೂ ಸಾರ್ವಜನಿಕ ಒಳ್ಳೆಯದಾಗಲಿ ಅಂತೇಳಿ ಇದೊಂದು ನಾವು ಬೋರ್ ಕೆಳಗೆ ಬಿಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ನಮ್ಮ ಅರ್ಮಾನ್ ಸೈಯದ್ ಅವರು ಹೊಲದಾಗ ಬೆಳೆ ಐತಿ. ಬೆಳೆ ಇದ್ರೂ ಅವ್ರು ಬೆಳೆ ಒಣಗಿ ಆದ್ರೆ ಪರವಾಗಿಲ್ಲ. ಗ್ರಾಮದಲ್ಲಿರುವಂಥ ಜನರಿಗೆ ಅವಾಗ ನಮ್ಮ ಗಲೆ ಇರುವಂಥ ಜನರಿಗೆ ಕುಡಿಯಾಕ ನೀರು ವ್ಯವಸ್ಥೆ ಆಗಲಿ ಅದರಿಂದ ಮುಡ್ಕಂದ್ರೆ ಸ್ವಂತವರು ಹೊಲದಾಗ ನಮ್ಮ ಬೆಳೆ ಒಣಸಿ ಒಂದು ಮೋಟ್ರ್ ಬಿಡೋದರು. ಇವ್ರಿಗೆ ನಾವು KRS ಪಕ್ಷ ವತಿಯಿಂದ ಹಾಗೂ ಈ ನಮ್ಮ ಗ್ರಾಮಸ್ಥರ ವತಿಯಿಂದ ನಾವು ಪ್ರತಿನಿಧಿಯನ್ನು ಸಲ್ಲಿಸಬೇಕು. ಅವ್ರಿಗೆ ಮದುವೆ ಏನೈತಿ ಅಂದ್ರೆ ಗ್ರಾಮ ಪಂಚಾಯತಿ ಒಳಗೆ ಬ್ಯಾಡದಕ್ಕೆಲ್ಲ ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಬೇಕಾದಂತ ನಾವು ಈಗ ಭಾಳ ಸರಿ ಈ ಮನೆ ಕೊಟ್ಟಿವು, ಗ್ರಾಮ ಪಂಚಾಯತ್ ಕೊಟ್ಟಿವು, ಈಗ ಹಗಲು 12 ಎಲ್ಲ ಕೊಟ್ಟಿದ್ರೆ ಒಟ್ಟು ಯಾರಿಗೆ ಕೇಳ್ತಾವಲ್ಲ. ಗ್ರಾಮದಾಗ ನೀರು ಕುಡಿಯೋದು ಭಾಳ ಸಮಸ್ಯೆ. ಸರಿಯಾಗಿ ಒಂದು ಬಾಯಿ ತೆಗೆದರು ಪಾರ್ಟಿ ಮಾಡಿದ್ರೆ ಸಾಕಾಗಿದೆ. ಇಲ್ಲಿ ಎಲ್ಲ ಬೋರ್ ಬಳಸಿತ್ತು. ಬೋರ್ ಸಿಗೋಗಿ ಎರಡು ತಿಂಗಳು ಆದರೂ ಬಿಡಾಕ್ ತಯಾರಿಲ್ಲ. ತೆಳಂಗಿಲ್ಲ ಅಂತಾರೆ. ಇವತ್ತು ನಾವು KRS ಪಕ್ಷದವ್ರು ಏನು ಮಾಡಿದ್ವಿ, ಸ್ವಂತ ನಮ್ಮ ಅರ್ಮಾನ್ ಸೈಯದ್ ಅವರು ಅವ್ರು ಬೆಳೆ ಒಣಗಲಿ ಜನರಿಗೆ ಕುಡಿಯಾಕ ನೀರು ಅಂತಂದು ಬಿಡೋರು. ಬಿಟ್ಟು ಮೇಲೆ ಅವರು ನೀರು ಒಯ್ಯತ್ತಂದ್ರೆ ಅವರು ಬಂದು ನೋಡ್ರಿ ಟೆಸ್ಟಿಂಗ್ ಮಾಡಿದ್ರು ನೋಡ್ತಾರೆ. ಕಾಂಟ್ರಾಕ್ಟರ್ ಯಾರ್ದಾರು ಗೊತ್ತಿಲ್ಲ ನಂಗೆ, ಯಾರ್ದಾರು ಕಾಂಟ್ರಾಕ್ಟರ್ ಇವ್ರುಗೂಡ ಪಾಟೀಲ್ ಕಾಂಟ್ರಾಕ್ಟ್ ಅದಾರ್ರಿ. ಅವ್ರು ಕೇಳೋರು ನಂಗೆ ನಿಂತು ಮಾತಾಡೋರು ಗಾಡಿ ಚಾಲು ಮಾಡ್ಯಾರ. ಅಂದ್ರೆ ನಾವು ಅಂದ್ರೆ ಅವ್ರಿಗೆ ಜನರ ಅಂದ್ರೆ ಕೌಡಿಗಾಸಿನ ಕಿಮ್ಮತ್ ಐತಿ. ಈಗ ನಾವು ಯಾವ ಮಾಡ್ಬೇಕು, ಬಿಟ್ಟು ನೋಡಿ ನೀರು ಹೋಗುದು ಅಂದ್ರೆ ಅವಾಗ ಅವ್ರು ಬಂದು ಪಂಚಾಯತ್ ಅವ್ರು ಬಿಡೋ ನೋಡ್ರಿ ನೀರು ಒಗದ ಮ್ಯಾಗ ಒಗಿರ್ಕ ಅವ್ರು ಬಿಡಾರು. ಈಗ ಒಗಿತಂದ್ರೆ ಅವ್ರು ಏನಂತ ನೋಡ್ರಿ ಹೇಳಿ ನಮ್ಮ ಗ್ರಾಮದ ಈಶ್ವರ ಪ್ರಾಧಿಕಾರದವರು ನಮ್ಮ ಪ್ರಾಮಾಣಿಕ ಪ್ರಾದೇಶಿಕ ಜನಪರ ರಾಜಕಾರಣಿಯಾಗಿ ನಮ್ಮ KRS ಪಕ್ಷ ಬೆಂಬಲಿಸ್ರಿ, ಸಪೋರ್ಟ್ ಮಾಡಿರಿ. ಇಂಥ ಭ್ರಷ್ಟ JC ಪಕ್ಷಗಳನ್ನ ತೊಲಗಿಸ್ರಿ. ಮತ್ತು ನಮ್ಮ KRS ಪಕ್ಷದಿಂದ ಅಭ್ಯರ್ಥಿಯಾದ ಕುಮಾರ್ ಡೊಂಗ್ರೆ ಅವರು MP ಚುನಾವಣೆಗೆ ನಿಂತಿದ್ದಾರೆ. ಬದಲಾವಣೆ ನೋಡ್ಬೇಕಾದ್ರೆ KRS ಪಕ್ಷ ಬೆಂಬಲಿಸಬೇಕು. ಹಾಗಾಗಿ ನಮ್ಮ ಟಾರ್ಚ್ ಹುಟ್ಟಿ ನಿಮ್ಮ ವೋಟ್ ಮಾಡಿ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಹಲೋ. ಹಾಂ. ಹಲೋ. ಹಾಂ 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 ಆಯ್ತು. ಇಲ್ಲಿ ಬೆಳಮಡಿ ಆದೇನಪ್ಪ ಇಲ್ಲಿ ಹಾಕ್ಕೊಂಡೆಲ್ಲ ನೋಡಕ್ಕೆ ಜಾಸ್ತಿ ಐತೆ ಬರೋಲ್ಲ.